ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಈ ಆರ್ಎಸ್ಎಸ್ ಪಥಸಂಚಲನದ ಕಿಚ್ಚು ಬಹಳ ಜೋರಾಗಿದೆ. ಕೆಂಬಾವಿಯಲ್ಲಿ ಪಥಸಂಚಲನ ನಡೆಯುತ್ತೋ ಇಲ್ಲವೋ ಅನ್ನುವಂಥ ಅನುಮಾನಕ್ಕೆ ಈಗಾಗಲೇ ತೆರೆ ಬಿದ್ದಿದೆ. ಆ ನಿಟ್ಟಿನಲ್ಲಿ ಗುರುಮಠಕಲ್ನಲ್ಲಿ ಯಾವ ರೀತಿಯ ಮಾದರಿಯಲ್ಲಿ ನಡೆಯಿತೋ ಅದೇ ರೀತಿಯಲ್ಲಿ ಈಗ ಕೆಂಬಾವಿಯಲ್ಲೂ ಕೂಡ ಈ ಪಥಸಂಚಲನ ನಡೆಸುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕೆಂಬಾವಿಯ ಗಲ್ಲಿ ಗಲ್ಲಿಯೂ ಕೂಡ ಕೇಸರಿಮಯವಾಗಿದೆ. ಚಿತ್ತಾಪುರದಂತೆ ಯಾದಗಿರಿಯಲ್ಲೂ ಪಥಸಂಚಲನ ಸಮರ ಶುರುವಾಗಿತ್ತು. ಕೆಂಬಾವಿಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ನಡುವೆ ಪರೇಡ್ ಫೈಟ್ ದಗದಗಿಸಿತ್ತು. ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಅವಕಾಶ ನೀಡಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿದಿತ್ತು. ಆದರೆ ನಿನ್ನೆ ನಡೆದಂತಹ ಸುರಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ. ಎಲ್ಲರ ಚಿತ್ತ ದಲಿತ ಸಂಘರ್ಷ ಸಮಿತಿ ನಡೆಯತ್ತ. ನಿನ್ನೆ ಸುರಪುರ ತಾಲೂಕಾಡಳಿತದ ನೇತೃತ್ವದಲ್ಲಿ ನಡೆದಂತಹ ಕೊನೆ ಕ್ಷಣದ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಹಮತ ಸೂಚಿಸಿದೆ. ಅನುಮತಿ ಪಡೆಯದೆ ಬಂಟಿಂಗ್ಸ್ ಕಟ್ಟಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂಬ ಬೇಡಿಕೆ ಇಟ್ಟು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಮ್ಮತಿಸಿದೆ. ಇಂದು ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಲಿದ್ದಾರೆ. ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯಂತೆ ಯಾದಗಿರಿಯ ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಬಳಿಕ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಸಂಚರಿಸಲಿದ್ದಾರೆ. ಆರ್ಎಸ್ಎಸ್ ಭವ್ಯ ಪಥಸಂಚಲನಕ್ಕೆ ಇಡೀ ಕೆಂಬಾವಿ ಪಟ್ಟಣ ಸಜ್ಜಾಗಿದೆ. ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಭವ್ಯ ಪಥಸಂಚಲನ ಸ್ವಾಗತಿಸಲು ಕೆಂಬಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ ಏನೋ ಒಪ್ಪಿಗೆ ಸೂಚಿಸಿದೆ. ಆದರೆ ಇಂದು ಆರ್ಎಸ್ಎಸ್ ಪರೇಡ್ಗೆ ಪ್ರತಿಯಾಗಿ ಪರೇಡ್ ಮಾಡೋದಿಲ್ಲ ಅಂತ ಹೇಳಿದೆ. ಆದರೆ ನುಡಿದಂತೆ ಡಿಎಸ್ಎಸ್ ಸುಮ್ಮನಿರುತ್ತಾ ಅಥವಾ ಏಕಾಏಕಿ ಪಥಸಂಚಲನಕ್ಕೆ ತುಮುಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ನಾಗರಾಜ್ ಮಗುದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಈ ಆರ್ಎಸ್ಎಸ್ ಪಥಸಂಚಲನದ ಕಿಚ್ಚು ಬಹಳ ಜೋರಾಗಿದೆ. ಕೆಂಬಾವಿಯಲ್ಲಿ ಪಥಸಂಚಲನ ನಡೆಯುತ್ತೋ ಇಲ್ಲವೋ ಅನ್ನುವಂಥ ಅನುಮಾನಕ್ಕೆ ಈಗಾಗಲೇ ತೆರೆ ಬಿದ್ದಿದೆ. ಆ ನಿಟ್ಟಿನಲ್ಲಿ ಗುರುಮಠಕಲ್ನಲ್ಲಿ ಯಾವ ರೀತಿಯ ಮಾದರಿಯಲ್ಲಿ ನಡೆಯಿತೋ ಅದೇ ರೀತಿಯಲ್ಲಿ ಈಗ ಕೆಂಬಾವಿಯಲ್ಲೂ ಕೂಡ ಈ ಪಥಸಂಚಲನ ನಡೆಸುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕೆಂಬಾವಿಯ ಗಲ್ಲಿ ಗಲ್ಲಿಯೂ ಕೂಡ ಕೇಸರಿಮಯವಾಗಿದೆ. ಚಿತ್ತಾಪುರದಂತೆ ಯಾದಗಿರಿಯಲ್ಲೂ ಪಥಸಂಚಲನ ಸಮರ ಶುರುವಾಗಿತ್ತು. ಕೆಂಬಾವಿಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ನಡುವೆ ಪರೇಡ್ ಫೈಟ್ ದಗದಗಿಸಿತ್ತು. ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಅವಕಾಶ ನೀಡಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿದಿತ್ತು. ಆದರೆ ನಿನ್ನೆ ನಡೆದಂತಹ ಸುರಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ. ಎಲ್ಲರ ಚಿತ್ತ ದಲಿತ ಸಂಘರ್ಷ ಸಮಿತಿ ನಡೆಯತ್ತ. ನಿನ್ನೆ ಸುರಪುರ ತಾಲೂಕಾಡಳಿತದ ನೇತೃತ್ವದಲ್ಲಿ ನಡೆದಂತಹ ಕೊನೆ ಕ್ಷಣದ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಹಮತ ಸೂಚಿಸಿದೆ. ಅನುಮತಿ ಪಡೆಯದೆ ಬಂಟಿಂಗ್ಸ್ ಕಟ್ಟಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂಬ ಬೇಡಿಕೆ ಇಟ್ಟು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಮ್ಮತಿಸಿದೆ. ಇಂದು ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಲಿದ್ದಾರೆ. ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯಂತೆ ಯಾದಗಿರಿಯ ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಬಳಿಕ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಸಂಚರಿಸಲಿದ್ದಾರೆ. ಆರ್ಎಸ್ಎಸ್ ಭವ್ಯ ಪಥಸಂಚಲನಕ್ಕೆ ಇಡೀ ಕೆಂಬಾವಿ ಪಟ್ಟಣ ಸಜ್ಜಾಗಿದೆ. ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಭವ್ಯ ಪಥಸಂಚಲನ ಸ್ವಾಗತಿಸಲು ಕೆಂಬಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ.
ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ ಏನೋ ಒಪ್ಪಿಗೆ ಸೂಚಿಸಿದೆ. ಆದರೆ ಇಂದು ಆರ್ಎಸ್ಎಸ್ ಪರೇಡ್ಗೆ ಪ್ರತಿಯಾಗಿ ಪರೇಡ್ ಮಾಡುವುದಿಲ್ಲ ಅಂತ ಹೇಳಿದೆ. ಆದರೆ ನುಡಿದಂತೆ ಡಿಎಸ್ಎಸ್ ಸುಮ್ಮನಿರುತ್ತಾ ಅಥವಾ ಏಕಾಏಕಿ ಪಥಸಂಚಲನಕ್ಕೆ ಧುಮುಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ನಾಗರಾಜ್ ಮಗುದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಈ ಆರ್ಎಸ್ಎಸ್ ಪಥಸಂಚಲನದ ಕಿಚ್ಚು ಬಹಳ ಜೋರಾಗಿದೆ. ಕೆಂಬಾವಿಯಲ್ಲಿ ಪಥಸಂಚಲನ ನಡೆಯುತ್ತೋ ಇಲ್ಲವೋ ಅನ್ನುವಂಥ ಅನುಮಾನಕ್ಕೆ ಈಗಾಗಲೇ ತೆರೆ ಬಿದ್ದಿದೆ. ಆ ನಿಟ್ಟಿನಲ್ಲಿ ಗುರುಮಿಠಕಲ್ನಲ್ಲಿ ಯಾವ ರೀತಿಯ ಮಾದರಿಯಲ್ಲಿ ನಡೆಯಿತೋ ಅದೇ ರೀತಿಯಲ್ಲಿ ಈಗ ಕೆಂಬಾವಿಯಲ್ಲೂ ಕೂಡ ಈ ಪಥಸಂಚಲನ ನಡೆಸುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕೆಂಬಾವಿಯ ಗಲ್ಲಿ ಗಲ್ಲಿಯೂ ಕೂಡ ಕೇಸರಿಮಯವಾಗಿದೆ. ಚಿತ್ತಾಪುರದಂತೆ ಯಾದಗಿರಿಯಲ್ಲೂ ಪಥಸಂಚಲನ ಸಮರ ಶುರುವಾಗಿತ್ತು. ಕೆಂಬಾವಿಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ನಡುವೆ ಪರೇಡ್ ಫೈಟ್ ದಗದಗಿಸಿತ್ತು. ಆರ್ಎಸ್ಎಸ್ ಪಥಸಂಚಲನ ದಿನವೇ ನಮಗೂ ಕೂಡ ಅವಕಾಶ ನೀಡಿ ಅಂತ ಡಿಎಸ್ಎಸ್ ಪಟ್ಟು ಹಿಡಿದಿತ್ತು. ಆದರೆ ನಿನ್ನೆ ನಡೆದಂತಹ ಸುರಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ. ಎಲ್ಲರ ಚಿತ್ತ ದಲಿತ ಸಂಘರ್ಷ ಸಮಿತಿ ನಡೆಯತ್ತ. ನಿನ್ನೆ ಸುರಪುರ ತಾಲೂಕಾಡಳಿತದ ನೇತೃತ್ವದಲ್ಲಿ ನಡೆದಂತಹ ಕೊನೆ ಕ್ಷಣದ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಹಮತ ಸೂಚಿಸಿದೆ. ಅನುಮತಿ ಪಡೆಯದೆ ಬಂಟಿಂಗ್ಸ್ ಕಟ್ಟಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂಬ ಬೇಡಿಕೆ ಇಟ್ಟು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಮ್ಮತಿಸಿದೆ. ಇಂದು ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಲಿದ್ದಾರೆ. ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯಂತೆ ಯಾದಗಿರಿಯ ಕೆಂಬಾವಿಯಲ್ಲಿಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಬಳಿಕ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಸಂಚರಿಸಲಿದ್ದಾರೆ. ಆರ್ಎಸ್ಎಸ್ ಭವ್ಯ ಪಥಸಂಚಲನಕ್ಕೆ ಇಡೀ ಕೆಂಬಾವಿ ಪಟ್ಟಣ ಸಜ್ಜಾಗಿದೆ. ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಭವ್ಯ ಪಥಸಂಚಲನ ಸ್ವಾಗತಿಸಲು ಕೆಂಬಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ ಏನೋ ಒಪ್ಪಿಗೆ ಸೂಚಿಸಿದೆ. ಆದರೆ ಇಂದು ಆರ್ಎಸ್ಎಸ್ ಪರೇಡ್ಗೆ ಪ್ರತಿಯಾಗಿ ಪರೇಡ್ ಮಾಡುವುದಿಲ್ಲ ಅಂತ ಹೇಳಿದೆ. ಆದರೆ ನುಡಿದಂತೆ ಡಿಎಸ್ಎಸ್ ಸುಮ್ಮನಿರುತ್ತಾ ಅಥವಾ ಏಕಾಏಕಿ ಪಥಸಂಚಲನಕ್ಕೆ ಧುಮುಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ನಾಗರಾಜ್ ಮಗುದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.